ಈಗ ಮಧ್ಯಮಾನ. ಓಂ ಪ್ರಣಮ್ಯ ಶ್ರೀಪತಿಂ ಸರ್ವಾನ್ ಗುರುಂಶ್ಚ ಸಪ್ರವಚ್ಮ್ಯಹಂ ಯಥಾವತಿ ಹರೇ ಪೂಜಾ ವಿಧಿಂ ವೈಷ್ಣವ ಸಮ್ಮತಂ. ಯಾವ್ದಾಯ್ತೀಗ? ಶುದ್ಧೋದಕಂತ ರಮಾ ಈಗ ಮುಗಿದಿದೆ. ಇಲ್ಲಿ ಮುಗಿತು. ನಮಸ್ಕಾರ ಪ್ರದಕ್ಷಿಣೆ ಹಾಕಿದ್ದಾಯ್ತು. ಈಗ ಈ ಸ್ಟೇಜಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಶುರುವಾಯಿತು. ಪ್ರದಕ್ಷಿಣ ನಮಸ್ಕಾರಾನ್ ಸೂಕ್ತ ಪಾಠಂ ಅದಕ್ಕೆಲ್ಲ ಹೇಳ ವ್ಯಾಖ್ಯಾನದಲ್ಲಿ ತುಂಬಾ ವಿಷಯಗಳು ಬರೀತಾರೆ. ಪ್ರದಕ್ಷಿಣೆ ಯಾವಾಗಲೂ ನಾನು ಏನ್ ತಿಳ್ಕೊಂಡಿರ್ತಾರೆ, ಎಷ್ಟಾಗ್ಬೋದು ತಿಳ್ಕೊಂಡಿರ್ತಾರೆ? 3, 5 ಆಗಿಲ್ಲ, 4 ಪ್ರದಕ್ಷಿಣೆ ಹಾಕ್ಬೇಕು. ಯಾವಾಗ ಪ್ರದಕ್ಷಿಣೆ 4 ಅಂತ ಹೇಳಿದ್ದಾರೆ, ಗೊತ್ತಾಯ್ತಾ? ಎಲ್ಲ ಮರ್ತು ಬಿಡ್ತಾರೆ. ಮಂಗಳಾರತಿ ಹೇಗೆ ತಗೋಬೇಕು? 2 ಕೈ ತಗೊಂಡಿದ್ದೆ ತಗೋಬಾರ್ದು. ಬಲಗೈಯಿಂದ ಒಂದು ಕೈ ತಗೋಬೇಕು, ಎಡಗೈ ತಗೋಬಾರ್ದು. ಮತ್ತೆ ಬಲಗೈಯಿಂದ ತಗೋಬೇಕು, ಒಂದೇ ಕೈಯಿಂದ ತಗೊಂಡಾಗ ಹೀಗೆ ಹಚ್ಕೋಬೇಕು. ಆಯ್ತು, ಅಂದಿಸ್ಬೇಕು. ಅದೇ ಅದು ಯಾವುದು ಗೊತ್ತಿಲ್ಲ, ಆಶ್ಚರ್ಯ ಅಂತ ಕೇಳಿದ್ರೆ. ಪ್ರದಕ್ಷಿಣೆ ಹೇಗೆ ಮಾಡಬೇಕು? ಓಡ್ಕತ ಪ್ರದಕ್ಷಿಣೆ ಪ್ರದಕ್ಷಿಣೆ ಅಲ್ಲ ಅದು. ಎಷ್ಟು ಒಳ್ಳೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಒಬ್ಬ ಗರಿ ಗರ್ಭಿಣಿ ಅಲ್ಲ, ದಿನ ತುಂಬಿದ ಬಸರಿ, ಆಸನ್ನ ಪ್ರಸವ, ಇನ್ನೇನು 20 ನಾಳೆ ಹೆರಿಗೆ ಆಗುತ್ತೆ. ಆ ಸ್ಥಿತಿಯಲ್ಲಿ ತುಂಬಿದ ಕೊಡ ಇಟ್ಕೊಂಡಿದ್ದಾಳೆ. ತುಂಬಿದ ಕೊಡ ಹೊತ್ಕೊಂಡು ಹೋಗ್ತಾ ಇದ್ದಾಳೆ. ಕೊಡ ಬಿದ್ರೆ ಅತ್ತೆ ಬೈತಾಳೆ, ಗೊತ್ತಾಯ್ತಾ? ಮತ್ತೆ ಇನ್ನೇನಾಗುತ್ತೆ? ಅತ್ತೆ ಬಯಸ್ಕೋಬಾರ್ದು, ಕೊಡ ಬೀಳಬಾರ್ದು ಅಂತ. ಕೊಡ ಸರಿ ಇರ್ಬೇಕು. ಈಗ ತಲೆ ಗರ್ಭ ಹೋಗುತ್ತೆ, ಎರಡಿದೆ. ಕೊಡ ಕಡದು ಕೊಡದಿಂದ ಬೀಳೋದ್ರಿಂದ ಎಷ್ಟು ಅಪಾಯ ಇದೆ. ಅದಕ್ಕೆ ಕೊಡರೂ ಬೀಳಬಾರ್ದು, ತಾರೂ ಬೀಳಬಾರ್ದು. ಏನ್ ಮಾಡ್ತಾಳ ಅವಳೀಗ? ನಿಧಾನಾಗಿ ಹೋಗ್ತಾ ಆ ರೀತಿ ಪ್ರದಕ್ಷಿಣೆ ಮಾಡ್ಬೇಕು ಅಂತ ಹೇಳ್ತಾರೆ. ತಥಾ ಕುರ್ಯಾತ್ ಪ್ರದಕ್ಷಿಣ. ಓಡ್ಕೊತ ಹೋಗ್ತಿರ್ತಾರೆ, ತಪ್ಪು. ಎಮರ್ಜೆನ್ಸಿ ಅವೆಲ್ಲ ಬೇಡ, ದಟ್ ಇಸ್ ಡಿಫರೆಂಟ್. ಅದು ಸಾಮಾನ್ಯ ಹೇಗಿರ್ಬೇಕು ಅಂದ್ರೆ ಆ ರೀತಿ ಪ್ರದಕ್ಷಿಣೆ ಮಾಡುವುದು. ಮತ್ತೆ ಅವಳೇನ್ ಮಾಡ್ತಾಳೆ ಹಾಗಿದ್ರೆ ಎಷ್ಟು ಯೋಚನೆ ಮಾಡಿ. ಈ ಕಡೆ ಕೊಡದ ಬಗ್ಗೆ ಗಮನ ಕೊಡ್ತಾಳೆ, ಈ ಕಡೆ ತನ್ನ ಬಗ್ಗೆ ಗರ್ಭದ ಬಗ್ಗೆ ಗಮನ ಕೊಡ್ತಾಳೆ. ಅಲ್ಲಿ ಒಳಗಿರೋ ದೇವರು, ಹೊರಗಿರೋ ದೇವರು ಮ್ಯಾನೇಜ್ ಮಾಡ್ಬೇಕು. ಹೊರಗಿರೋ ರೂಪಕ್ಕೆ ಏನಂತಾರೆ? ಯಾವುದು? ಇದು ಪುರುಷ, ಅದು ಈಶ್ವರ ನಾಮ. ಸೊ 2 ಕಡೆ ಹೊಂದಿಸ್ಬೇಕಾದ್ರೆ 2 ರೂಪಗಳು ಒಂದೇ ಅಂತ ಅನುಸಂಧಾನ ಮಾಡಿದ್ರೆ ಅದು ಪ್ರದಕ್ಷಿಣೆ ಆಗುತ್ತೆ. ಗೊತ್ತಾಯ್ತಾ? ಯಾವ್ದು ಸಿನಿಮಾ ಹೇಳಿಕೊಂಡು ಇದು ಮಾಡಿದ್ರೆ, ಯಾವ್ದು ಮಾತಾಡಿಕೊಂಡು ಹರಟಿ ಹೊಡ್ಕೊಂಡು ಅಲ್ಲಿ ಪ್ರದಕ್ಷಿಣೆ ಆಗದೆ. ಅರ್ಥ ಆಯ್ತಾ? ಇದೆಲ್ಲ ಅದೆಲ್ಲ ವ್ಯಾಖ್ಯಾನದಲ್ಲಿ ಬೆರೀತಾರೆ. ಅದನ್ನ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಪ್ರದಕ್ಷಿಣೆ ಎಷ್ಟು, ನಮಸ್ಕಾರ ಎಷ್ಟು ಹಾಕ್ಬೇಕು. ಪ್ರದಕ್ಷಿಣೆಗೆ ಒಂದು ನಮಸ್ಕಾರ. ಯಾರಿಗೆ ನಮಸ್ಕಾರ ಮಾಡ್ಬೇಕಾದ್ರೂ ಸುತ್ತ ನಮಸ್ಕಾರ ಮಾಡಬಾರ್ದು, ಗೊತ್ತಾಯ್ತು? ಮುಂದೆನೆ ನಮಸ್ಕಾರ ಮಾಡೋದು. ಅದು ಬಲಗಡೆಯಿಂದ ಮಾಡಬೇಕು. ದೇವರು ಬಲಗಡೆಯಿಂದ ಮಾಡಿಸ್ಬಾರ್ದು, ಎಡಗಡೆಯಿಂದ ಮಾಡಬಾರ್ದು, ನೇರ ಮಾಡಬಾರ್ದು. ದೇವತೆಗಳು ಎಡಗಡೆ ಇರ್ತಾರೆ, ಅವ್ರಿಗೆ ಕಾಲ್ ಮಾಡಿದಾಗ ಆಗುತ್ತೆ, ಗೊತ್ತಾಯ್ತಾ? ಎಡಗಡೆಗೆ ಆಗ್ಬಾರ್ದು, ದೇವ್ರ ಬಲಗಡೆಗೆ. ನಮ್ಮ ಬಲಗಡೆ ಅಲ್ಲ, ದೇವ್ರ ಬಲಗಡೆ ನಮಸ್ಕಾರ ಹಾಕ್ಬೇಕು ಯಾವಾಗ. ಮತ್ತೆ ನಮಸ್ಕಾರ ಪ್ರದಕ್ಷಿಣೆ ಹಾಕಿ ಅಲ್ಲೇ ಬಂದು ನಮಸ್ಕಾರ ಮಾಡ್ಬೇಕು. ಆದ್ರೆ ದೇವರಿಗೆ ಎಲ್ಲಿ ಬೇಕಾದ್ರೂ ನಮಸ್ಕಾರ ಮಾಡ್ಬೇಕು. ಯಾಕೆಲ್ಲ ಕಡೆ ಇರೋ ಸರ್ವತೋಮುಖ. ನವ ಪುರಸ್ತಾದತ ಪೃಷ್ಠತಸ್ಥೆ ನಮಸ್ತುತೆ ಸರ್ವತ ಏವ ಅರ್ಜುನನೇ ಹೇಳ್ತಾರೆ. ಹಿಂದೆ ಎಲ್ಲ ಕಡೆ ನಮಸ್ಕಾರ. ಉಳಿದವ್ರಿಗೆ ಹಾಗೆ ಮಾಡಬಾರ್ದು. ಎಷ್ಟು ಮಾಡಬೇಕು? ಅಲ್ಲಿ ಮಹಾಲಕ್ಷ್ಮಿ ಅವರಿಬ್ರು ಸಮವ್ಯಾಪ್ತರು. ಉಳಿದವರಿಗೆಲ್ಲ ಇದೇ ಕ್ರಮದಲ್ಲೇ ಮಾಡ್ಬೇಕು ನಿಯಮ. ಅದು ಯಾವುದು ಗೊತ್ತಿಲ್ಲದೆ ಇರ್ತಾರಲ್ಲ ಅವರಿಗೆ ಬೇಡ, ಅರ್ಚಕರಿಗೆ ಗೊತ್ತಿಲ್ಲ ಸಮಸ್ಯೆ ಆಗೋದು, ಭಕ್ತರಿಗಲ್ಲ. ಆ ರೀತಿ ಇದ್ದಾಗ ಏನ್ ಸಮಾಜ ಮುಂದೆ ಬರ್ತದೆ? ಎಕ್ಸ್ಪರ್ಟ್ಸ್ ಇರ್ಬೇಕು ಅದ್ರೊಳಗೆ, ಗೊತ್ತಾಯ್ತು? ಎಲ್ಲ ಕೆಲಸ ಮಾಡನೇ ಇದ್ದಾನೆ, ಸ್ಲೋ ಮಾಡ್ತಾನೆ, ಬಿಟ್ಬಿಡ್ತಾನೆ. ಸ್ವಲ್ಪ ಸ್ಲೋ ಬಸ್ ಬಿಟ್ಬಿಡ್ತಾರೆ, ಸರಿಯಾಗಿ ಹೋಗೋದಿಲ್ಲ ಅಂತ. ಇವತ್ತು ಏನು ಬರ್ದಿದ್ದು ಬಸ್ ಯಾರು ಹತ್ತಾರ? ಟೈರ್ ಇಲ್ಲ, ಟ್ಯೂಬ್ ಇಲ್ಲ, ಸ್ಟೇರಿಂಗ್ ಇಲ್ಲ, ಬಸ್ ಹತ್ತಾರ ಯಾರಾದ್ರು? ನಮ್ಮಲ್ಲಿ ದೊಡ್ಡ ತಪ್ಪಿರೋದಲ್ಲಿ. ಯಾಕೆ? ಅದು ಒಳ್ಳೆಯವ್ರು ಕುಡಿಸ್ಬಿಟ್ಟು ದುಡ್ಡು ಜಾಸ್ತಿ ಕೊಡ್ಬೇಕಾಗತ್ತೆ, ಹೌದಲ್ಲ? ಅದಕ್ಕೆ ಕೆಲಸಕ್ಕೆ ಬಾರದನ್ನೇ ಕೊಡಿಸ್ತಾರೆ. ಆಕ್ಚುಲಿ ಒಂದು ಒಳ್ಳೆ ಕೆಲಸಕ್ಕೆ ನೀವು ಉಪಯೋಗಿಸಿದ್ರೆ, ಅರ್ಥ ಆಯ್ತಾ? ಇಲ್ಲಿ 10,000 ವರ್ಷಕ್ಕೆ ಹೋಗ್ತೀರಿ, ಅವ್ನು ಕೋಟಿಗೆಲ್ಲ ತರ್ತಾನೆ ಜಾಸ್ತಿ. ಅರ್ಥ ಆಯ್ತಾ ನಿಮಗೆ? ಒಳ್ಳೆ ರೀತಿ ಮಾಡಿದಾಗ ಸರ್ವಿಸ್ ನೋಡ್ಕೊಂಡು ಎಲ್ಲ ಸ್ಟಾರ್ ನೋಡ್ತಾರೆ. ಈ ಸ್ಟಾರ್ ಇರುತ್ತೆ ಅಂತ ನೋಡ್ತಾರಲ್ಲ, ದೇವರಿಗೆ ಇನ್ಫೈನೈಟ್ ಸ್ಟಾರ್ಗಳು, ಗೊತ್ತಾಯ್ತಾ? ಅದು ಬೇರೆ ಕಡೆ ಹೋಗಾಗಿಲ್ಲ, ಬೇರೆ ಕಡೆ ರಿಸ್ಕ್ ಇದೆ. ಮಠಗಳೆಲ್ಲ ಆಗಿರೋದು ಹಾಗೆ, ಆಸ್ತಿ ನೋಡ್ಕೊಡೋದಕ್ಕೆ. ಒಬ್ಬ IAS ಆಫೀಸರ್ ಇಟ್ಟು ತಿಳ್ಕೊಂಡು ಸುಮ್ಮನೆ ಹೇಳ್ತಿರೋದು, ಯಾರ ಬಗ್ಗೆ ಮನಸ್ಸಿಲ್ಲ, ಹೇಳೋದಲ್ಲ. ಅವ್ರು ಸಂಬಳ ಜಾಸ್ತಿ ಕೊಡ್ಬೇಕು, ಅದು ಸ್ವಲ್ಪ ಅನಿವಾರ್ಯ. ಯಾಕಂದ್ರೆ ರಿಟೈರ್ಡ್ IAS ಇದಕ್ಕೆಲ್ಲ ಇವ್ರು ಹಚ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸರಿಯಾಗಿ ಕೊಟ್ರೆ ಎಷ್ಟು ಉಳಿಸೋರು ಗೊತ್ತ ಅವ್ರು ನಿಮಗೆ, ಎಷ್ಟು ಪ್ರಾಪರ್ ತರ್ತಾರೆ. ಸಿಕ್ಕಾವಟ್ಟಿ ಬೆಳೆದೋಗ್ಬಿಡುತ್ತೆ, ಅರ್ಥ ಆಯ್ತಾ? ಭ್ರಷ್ಟಾಚಾರಕ್ಕೆ ಚಾನ್ಸೇ ಕೊಡೋದಿಲ್ಲ. ಒಳ್ಳೆ ಸಿಕ್ಕ ಅಂತ ಕೇಳಿ ಅದನ್ನ ಉಳಿಸೋಕೆ ಹೋಗ್ಬಿಟ್ಟು ಎಲ್ಲಾ ಕಡೆಗೆ ಬೇರೆ ಸೋರ್ತಿರ್ತದೆ. ಒಂದು ಕಡೆ ಎಲ್ಲಾ ಕಡೆ ಸೋರ್ತಿದ್ರೆ ಆಗ ಎಷ್ಟು ನೀರು ಹಾಕಿರೋ ಎಷ್ಟು ಸೋರ್ಬಿಟ್ಟು ಆ ತಪ್ಪಾಗ. ಅದು ಆ ಜಾಡತರ ತೋರಿಸ್ಬಾರ್ದು. ಈ ಟೀ ಕುಡ್ಡನ್ನೇ ಮೊದ್ಲು ಹಾಕ್ತಾನೆ, ಸ್ನಾನ ಮಾಡಿ ಹಾಕ್ತಾನೆ.
ಜೀವನ ಪೂರ್ತಿ ಬರುತ್ತೆ ಅದು. ಈ ಗಂಟೆ ಒಡ್ಡಾಗ್ತಾನೆ, ರಿಪೇರಿ ಮಾಡಿಸ್ತಿರ್ಬೇಕು, ಕೊನೆ ಖರ್ಚು ಇದಕ್ಕೆ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಅದು ಮಾಡೋದು ತಪ್ಪಲ್ಲ, ಟೆಂಟೇಟಿವ್ ಮಾಡ್ಬೇಕಾದ್ರೆ. ಶಿಬಿರಕ್ಕೆಲ್ಲ ದೊಡ್ಡ ದೊಡ್ಡ ಟೀ ಕೊಟ್ಟು ಯಾರು ಹಾಕೋದಿಲ್ಲ, ಯಾಕೆ ಶಾರ್ಟ್ ಪರ್ಪಸ್ ಇರೋದು ಅವ್ರಿಗೆ. ನಾವೆಲ್ಲ ದಾರಿ ತಪ್ಪಬೇಕಾದ್ರೆ ಈ ತರ ತಪ್ಪು ಯೋಚನೆ ಮಾಡ್ತೇವಲ್ಲ, ಅದು ಆಗಬಾರದು ಅಂತಾನೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ವಿಚಾರ ಮಾಡ್ತಾನೆ ಇರಿ ಯಾವಾಗಲೂ. ಪ್ರತಿಯೊಂದು ಕೂಡ ಎಕನಾಮಿಕಲ್ ಇರಬೇಕು, ಕ್ವಾಲಿಟಿ ಚೆನ್ನಾಗಿರ್ಬೇಕು, ಇದು ಜಾಣತನ. ಅದರಲ್ಲಿ ಬುದ್ಧಿತ್ವ ತೋರಿಸ್ಬೇಕು. ಅದಕ್ಕೆ ದೇವರು ಹೇಗಿದ್ದಾರೆ ಎಂಬುದಕ್ಕೆ ಇಷ್ಟೆಲ್ಲ ತಿಳಿಸಿ, ಆರುಹ್ಯ ವೇದಿಕಾಂ ಪಶ್ಚಾತ್ ಪ್ರದಕ್ಷಿಣ ನಮಸ್ಕಾರ ಹಾಕಬೇಕು ಅಂತ ಹೇಳ್ಬೇಕು. ಅವ್ರೊಂದು ಮಾತು ಹೇಳಿಲ್ಲ, ಕೆಳಗಿಳಿದು ಹಾಕ್ಬೇಕು ಅಂತ ಹೇಳೋದಿಲ್ಲ. ಯಾಕೆ? ಪ್ರದಕ್ಷಿಣೆ ಹಾಕಿ ಕುತ್ಕೊಂಡು ಹಾಕ್ಲಿಕ್ಕೆ ಬರಲ್ಲ, ಅದನ್ನ ಹೇಳಕ್ ಹೋಗ್ಲಿಲ್ಲ. ಈಗ ಹತ್ತಿ ಅಂತ ಹೇಳ್ತಾರೆ, ಹತ್ತದನ್ನ ಹೇಳ್ತಾರೆ, ಇಳಿಯೋದನ್ನ ಹೇಳಲಿಲ್ಲ. ಯಾಕೆ? ಇಳಿಲೇಬೇಕು, ಬೇರೆ ದಾರಿಯೇ ಇಲ್ಲ. ಪ್ರದಕ್ಷಿಣೆಗೆ ನಮಸ್ಕಾರಕ್ಕೆ ಇಳಿಬೇಕು. ನಮಸ್ಕಾರ ಅಂದ್ರೆ ಅಷ್ಟಾಂಗ ನಮಸ್ಕಾರ, ನಮಸ್ಕಾರ ಫುಲ್ ದೇವರಿಗೆ, ಬೇರೆ ದೊಡ್ಡವರಿಗೆ ಬೇರೆ ನಮಸ್ಕಾರ ಮಾಡಿದ್ರೆ ಫುಲ್ ಇನ್ವ್ಯಾಲಿಡ್. ಸ್ತ್ರೀಯರು ಮಾತ್ರ ಪಂಚಾಂಗ ನಮಸ್ಕಾರ, ಅವ್ರು ಸಾಷ್ಟಾಂಗ ನಮಸ್ಕಾರ ಹಾಕ್ಬಾರದು. ಗಂಡಸರು ಪಂಚಾಂಗ ಅಲ್ಲ, ಸಾಷ್ಟಾಂಗನೇ ಹಾಕ್ಬೇಕು. ಅದಾಗ ಹಿಡಿದ ಹಾಕ್ಲಕ್ ಬರುತ್ತಾ? ಪ್ರದಕ್ಷಿಣೆ ಹಾಕ್ಬೇಕಲ್ಲ. ಅದು ಈ ಮಾತ್ರ ಹತ್ತಿ ಮತ್ತೆ ಅಂದ್ರು, ಮತ್ತೆ ವೇದಿಕೆ ಹತ್ತಿ. ಇಲ್ಲಿವರೆಗೂ ಕೂತ್ಕೊಂಡು ಎದ್ದಿಲ್ಲ, ನೆನಪಿರ್ಲಿ. ಈಗ ಎಡ್ತಿರೋದು, ಪೂಜೆ ಮೊದ್ಲು ಕುತ್ಕೊಂಡ್ರಲ್ಲ, ಈಗ ಎಡ್ತಾರೆ, ಮಧ್ಯೆ ಹೇಳಾಗಿಲ್ಲ. ಮಧ್ಯೆ ಎದ್ಬಿಟ್ರೆ ಹೋಯ್ತಲ್ಲಿ. ಆಸನ ಹಾಕೊಂಡು ಕುತ್ಕೊಂಡ ಅಂದ್ರೆ ಪರೀಕ್ಷೆಯಲ್ಲಿ ಆನ್ಸರ್ ಕ್ವಶನ್ ಪೇಪರ್ ಕೊಟ್ಟರು ಅಂದ್ರೆ ಹೊರಗೆ ಹೋಗ್ಬಿಡೋದಿಲ್ಲ, ಬಿಟ್ರೆ ಹೋಗ್ಬಿಡ್ಬೇಕಷ್ಟೇ, ಬಿಡೋದಿಲ್ಲ. ಆದ್ರೆ ದೇವ್ರ ಪೂಜೆ ಕೂತ ಮೇಲೆ ಮತ್ತೆ ಹೇಳಾಗಿಲ್ಲ. ಇವ್ರು ಕೂತಿ ಎದ್ದು ಓಡಾಡ್ತಿರ್ತಾರೆ ಅಲ್ಲಿಂದ ಇಲ್ಲಿಂದ, ಅದು ಪೂಜೆ ಆಗೋದೇ ಇಲ್ಲ. ಏನ? ಅಲ್ಲ 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 ಅಲ್ಲ, ಆಸನ ಹಾಕಿ ಕೊಡ್ತಾರೆ. ಎಲ್ಲಿಗ ಪೃಥ್ವಿತ್ವ ಯಾಗತ ಹೇಳಿ ಕೂತ ಮೇಲೆ ಮತ್ತೆ ಹೇಳಾಗಿಲ್ಲ. ಅಲ್ಲಿವರೆಗೆ ಊಟಕ್ಕೆ ಕೂತಾಗ ಹೇಳ್ತಾರ, ಪುಣ್ಯಕ್ಕೆ ಹೋಗ್ಲಿ ಬಿಡಿ. ಊಟಕ್ಕೆ ಪೂಜೆಗೆ ಹೇಳ್ತಾರೆ, ಊಟಕ್ಕೆ ಕೂತಾಗ ಓಡಾಡ್ತಾರ, ಅಲ್ಲಿ ನೀರು ಓಡಾಡ್ತಾರ. ಮೊದಲು ಮಾಡ್ತಾರೆ, ಉಪನಯನ ಕೊಡ್ತಾರಲ್ಲ, ಅವ ಏನ್ ಮಾಡೋದಿಲ್ಲ. ಎದ್ದಾದ್ರೆ ತಗೊಂಡು ಎದ್ದು ಮುಗಿತದೆ ಊಟ, ನಿಂತಾಗ ಎದ್ದು ಮತ್ತೆ ಕೊಡಾಗಿಲ್ಲ. ಆ ರೀತಿ ಪೂಜೆಗೆ ಹಾಕಿ ಅದು ಪ್ರಾಣಾಗ್ನಿ ಹೋತ್ರ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಹೋಮಕ್ಕೆ ಕೂತಾಗಲೂ ಮಧ್ಯೆ ಹೇಳ್ಬಾರ್ದು, ಯಜಮಾನ ಹೇಳ್ಬಾರ್ದು. ಗೊತ್ತಾಯ್ತಾ? ಯಜಮಾನ ಅವ್ರು ಮಾಡಿಸೋರು ಯಾರು ಹೇಳಾಗಿಲ್ಲ, ಅವ್ರು ಓಡಾಡ್ತಾನೆ ಇರ್ತಾರೆ ಕುತ್ಕೊಂಡ್ಬಿಟ್ಟು. ತಪ್ಪದು. ಅದು ಗುರುಮುಖೇನ ಮಾಡಿಸ್ಬೇಕಾದ್ರೆ ಕೂಡ ಅವ್ರು ಇಲ್ಲಿ ಕೊಡಕ್ಕೆ ಅಲ್ಲೇ ಕೂತಿರ್ಬೇಕು, ಅವ್ರದ್ದು ಎದ್ದು ಹೋಗ್ಬಾರ್ದು. ಇಲ್ಲಿ ಯಾಕೆ ಇದೆಲ್ಲ ಹೇಳ್ತೀನಿ ಅಂದ್ರೆ, ಫಲ ಕೊಡೋದಿಲ್ಲ ಅಂತ ಬೈತಾರಲ್ಲ, ತಪ್ಪು ಮಾಡ್ತಾರೆ, ಫಲ ಯಾಕೆ ಕೊಡುತ್ತೆ? ತಪ್ಪ ಇವೆಲ್ಲ ಕಾರ್ಯಗಳನ್ನು ಮಾಡಿದಾಗ ಅವರು ಕೂಡ ಹೇಳ್ಬೇಕು, ನೋಡಿ ಮಾಡ್ತಾನೆ, ಒಬ್ಬ ಕರೀತಾರೆ ಮಾಡಿಸಕ್ಕೆ, ಕಂಡೀಷನ್ ಆಗ್ಬೇಕು. ಅವ್ರು ಮಧ್ಯೆ ಎದ್ದವ್ರು ಕೇಳೋದಿಲ್ಲ, ಮಧ್ಯೆ ಮಾತಾಡೋಗಿಲ್ಲ. ಗೊತ್ತಾಯ್ತಾ? ಎಲ್ಲ ರೆಡಿ ಅಲ್ಲೇ ಇರಬೇಕು. ಇವು ಕೊಟ್ಟು ಕೇಳಿದಾಗ ಗಮನ, ನಮ್ಮ ಕಡೆ ಗಮನ ಕೊಡ್ಬೇಕು. ಕೂಡ ಹೇಳುದು, ಇದ್ರಷ್ಟು ಬಿಟ್ರಷ್ಟು, ಹಾಗಾಗ್ಬಾರ್ದು. ಅಲ್ಲೇ ದೋಷ, ಅಲ್ಲಿಂದ ದೋಷ ಶುರುವಾಗ್ಬಿಟ್ಟು. ಅರ್ಥ ಆಯ್ತಾ? ಪರೀಕ್ಷಾಲಲ್ಲಿ ವಾಸಿ, ಪೇಪರ್ ಕೊಟ್ಟು ಹೊರಗೆ ಹೋಗ್ಬಾರ್ದು ಅಲ್ಲಿ ಹೇಳ್ಬಿಟ್ಟಿರ್ತಾರೆ. ಇಲ್ಲಿ ಅಷ್ಟಾರು ಹೇಳ್ಬೇಕಲ್ಲ, ಕೊನೆ ಪಕ್ಷ ಹೇಳೋದಿಲ್ಲ. ಅಕಸ್ಮಾತ್ ಹೇಳೋ ಪ್ರಸಂಗ ಬಂದ್ರೆ ಅನಿವಾರ್ಯ ಏನೋ ಹೇಳಲೇಬೇಕಾಯ್ತು. ಮತ್ತೆ ಶುರು ಮಾಡಬೇಕು. ಏನ್ ಮಾಡ್ಬೇಕು? ಮತ್ತೆ ವ್ಯಾವೃತ್ತಿ ಹೋಮ ಆದರೂ ಮಾಡ್ಬಿಟ್ಟು ಮುಂದುವರಿಸ್ಬೇಕೆ ಹೊರತು ಹಾಗೆ ಮುಂದುವರ್ಸಕ್ ಬರೋದಿಲ್ಲ. ಪ್ರಾಯಶ್ಚಿತ್ತ ಅವ್ರಿವ್ರೆಲ್ಲ ಕೃಷ್ಣ ಮಾಡ್ಕೊಂಡಂತ ಪ್ರಾಯಶ್ಚಿತ್ತ. ಗೊತ್ತಾ? ಯಾವಾಗ ನೆನಪಿ ಆಗತ್ತಾ? ಎಲ್ಲಿ? ಹೋದಾಗ ಎಲ್ಲಿಗೆ ಹೋಗ್ಬೇಕಾಯ್ತು? ಕೃಷ್ಣ ಅಷ್ಟು ದೂರ ಹೋಗ್ಬೇಕಾಯ್ತು. ದೇವ್ರಿಗೆ ಪ್ರಾಯಶ್ಚಿತ್ತನ. ಅದಕ್ಕೆ ಪ್ರಾಯಶ್ಚಿತ್ತಂತೆ ಚಾಲನೆ. ಯಜ್ಞದಾಚರಿಸಿ ಶ್ರೇಷ್ಠ ತತ್ತದೇ ವೇತರೋ ಜನ. ಕೃಷ್ಣನೇ ಹೇಗೆ ಮಾಡ್ಕೊಂಡಪ್ಪ, ನಾವು ಹಾಗೆ ಮಾಡ್ಬೇಕು. ಆ ತರ ಭಾವನೆ ಬರಲಕ್ಕೆ ಮಾಡಿ. ಅದು ಆಚಾರ್ಯ ಎಷ್ಟು ಬರೀತಾರ ವಿಷಯದ. ಪ್ರಾಯಶ್ಚಿತ್ತಂತೆ ಚಾಲನೆ. ಅದಕ್ಕೆ ತಾತ್ಪರ್ಯ ಅಂತ ಹೇಳಿ ಎಷ್ಟು ಧರ್ಮ ಸೂಕ್ಷ್ಮ. ಆ ಒಂದು ವಾಕ್ಯಕ್ಕೆ ಎಷ್ಟು ಅರ್ಥ ಬರ್ತದೆ. ಕೂತವನ್ ಹೇಗೆ ಹೋಮ ಮಾಡೋದು, ಹೇಗೆ ಇದು ಮಾಡ್ಬೇಕು, ಅದೆಲ್ಲ ಯಾವುದು ಕೂಡ ಅದು ಮಾಕ್ ಪಾರ್ಲಿಮೆಂಟ್ ಇದ್ದಾಗೆ ತಮ್ಮ ಪದ ಉಪಯೋಗಿಸ್ತಾರೆ. ಏನಿರೋದು ಇದೆಲ್ಲ ಮತ್ತೆ ಓದ್ತಿದ್ರೆ ಎಚ್ಚರಿಕೆ ಬರುತ್ತೆ. ಒಂದ್ಸರ್ತಿ ಬರೋದಿಲ್ಲ, ಪುನಃ ಓದ್ತೇವೆ. ಅವ್ರು ಇಷ್ಟೆಲ್ಲ ನಾವು ಮಾಡಬೇಕು, ಅದಕ್ಕೆ ಫಲ ಸಿಗ್ಲಿಲ್ಲ. ಅಣಕು ಡಾಕ್ಟರ್ ಇದರಲ್ಲೆಲ್ಲ ನಾವು ಇದರಲ್ಲೆಲ್ಲ ಯಾವುದು ಕಾಲೇಜ್ ಎಲ್ಲ ಮಾಡ್ಬೇಕಂದ್ರೆ ಫಸ್ಟಾಗಿ ಅಪಾಯಿಂಟ್ಮೆಂಟ್ ಆಗಿದೆ. ಆಮೇಲೆ ಬೇರೆ ಹೋಗಿರ್ತಾರೆ. ಈಗ ಎಲ್ಲ ಹುಡುಗರು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ವರ್ಷದ ಕೊನೆಗೆ ಅವ್ರು ಮಾರ್ಕ್ ಪಾರ್ಲಿಮೆಂಟ್ ಅಂತ ಒಂದು ಪ್ರೋಗ್ರಾಮ್ ಅದು. ಗೊತ್ತಾಯ್ತಾ? ಏನೋ ಮಾತಾಡೋದು, ವಿಧಾನಸಭೆ ಹೇಗೆ ನಡೆಯುತ್ತಲ್ಲ ಆ ಥರ ಎಷ್ಟೊಂದು ಗಾಯಕ್ಕೆ ಬರ ಎಷ್ಟು ಮನೆಗೆ ಎಲ್ಲ ತೋರಿಸಿದ್ರು. ತಮಾಷೆ ಅಷ್ಟೇ. ಮಾರ್ಕಲ್ಲಿ ಯಾತಕ್ಕೆ ಅದು ಬೈಯೋದಿಲ್ಲ ಅಂತ ಇರೋದೇ ತಮಾಷೆ. ಬಟ್ ಹಾಗೆ ಮಾಡಬಾರ್ದು. ಇಷ್ಟಾದ ಮೇಲೆ ನೋಡಿ ಎಷ್ಟು ಇಂಪಾರ್ಟೆಂಟ್. ಮತ್ತೆ ಪಶ್ಚಾತ್ ಪೂಜಾ ಸಾದ್ಗುಣ್ಯ ಕಾರಕಂ. ಪೂಜೆಗೆ ಬಲ ಜಾಸ್ತಿ ಬರಬೇಕು. ಏನು ಮಾಡಬೇಕು ಅಂತ ಅದಕ್ಕೆ ಮೂಲಮಂತ್ರಂ ಹರಿಂ ಧ್ಯಾಯನ್ ಧ್ವಜಭೇದ ಅಷ್ಟೋತ್ತರ ಅಂತ
ಮತ್ತೊಂದ್ಸಲ 108 ಸತ್ತು ನಾರಾಯಣ ಮಂತ್ರ ಹಾಡು. ಪೂಜಾ ಸದ್ಗುಣ್ಯಕಾರಕ ಎಲ್ಲ ಲೋಪ ಆಗಿದ್ದರೆ ಅದು ಹೋಗ್ಬೇಕು, ಅದು ಕ್ವಾಲಿಟಿ ಜಾಸ್ತಿ ಆಗಬೇಕು. ಅದಕ್ಕೆ ಸರಿಯಾಗಿ ಮಡಿಸು ಅಂತ ಹೇಳೋದಿಲ್ಲ, ಕವರ್ ಇಡ್ತಾರೆ, ಸರಿಯಾಗಿ ಅಂಟಿಸ್ಬಿಟ್ರೆ ಕರೆಕ್ಟ್ ಹೋಗ್ಬೇಕು. ಇಲ್ಲ ಅದಿದ್ದವು ಎಲ್ಲ ಹೋಗ್ಬಿಡಲ್ಲ. ಅದಕ್ಕೆ ಪ್ರತಿಯೊಂದು ಕಡೆ ಸರಿಯಾಗಿ ಮಾಡಬೇಕು. ಅದಕ್ಕೆ ನಾರಾಯಣ ಮಂತ್ರವನ್ನು ಮೊದಲು 108 ಹೇಳಿ ಶುರು ಮಾಡಿದ್ದು. 108 ಇನ್ಯಾವಾಗ ಹೇಳಿದ್ದು? ನೈವೇದ್ಯ ಇರ್ತಾರೆ. ಈಗ ಮತ್ತೆ 108 ಹೇಳಿ. ಸೊ 3 ಸತ್ಯ 108 ಸತ್ತು ಪೂಜೆ ಟೈಮ್ ಆಗೋದು ಇದಕ್ಕೋಸ್ಕರ. ಅದು ಬಿಟ್ಟು ಸುಮ್ಮನೆ ಇರ್ತಾನೆ, ಅದು ಅನಿವಾರ್ಯ ಅಲ್ಲ, ಅಷ್ಟಾಗಲೇಬೇಕು. 40 ಕಿಲೋಮೀಟರ್ ಎಷ್ಟು ಟೈಮ್ ಅಂತ ಇರುತ್ತಲ್ಲ, ಆ ಸ್ಪೀಡ್ ಮೇಂಟೈನ್ ಮಾಡ್ತಾರೆ. ಕಡಿಮೆ ಆದರೂ ಕಷ್ಟ, ಹೆಚ್ಚಾದರೂ ಕಷ್ಟ. ಇದಾದ ಮೇಲೆ ರಮಾ ಬ್ರಹ್ಮಾದಿ ದೇವಾನಾಂ ದತ್ವಾ ತೀರ್ಥಾದಿ ಕಂಬಲಿಂ. ರಮಾ ಬ್ರಹ್ಮಾದಿಗಳಿಗೆ ತೀರ್ಥ ಇತ್ಯಾದಿ ಕೊಡೋದು ಈ ಸಮಯದಲ್ಲಿ. ದೇವ್ರ ಪೂಜೆ ಮುಗೀತೀಗ. ಈಗ ನೆಕ್ಸ್ಟ್ ಇಮ್ಮಿಡಿಯೇಟ್ಲಿ ರಮಾನೈವೇದ್ಯ 2 ಹಾಡು. ರಮಾದೇವಿಗೆ ಬೇರೆ ಗೊತ್ತಾಯ್ತಾ. ಕೆಲವರು ದೇವರ ಜೊತೆಗೆ ಅಂತ ಹೇಳ್ತಾರೆ, ಅದು ಅವ್ರ ಅನುಸಂಧಾನ ಸರಿ ಇದ್ರೆ ತಪ್ಪಲ್ಲ, ಗೊತ್ತಾಯ್ತಾ. ಅದು ಕ್ರಮ. ಆಮೇಲೆ ರಮಾ ಬ್ರಹ್ಮಾದೇವಿ ಉಳಿದ ಎಲ್ಲ ದೇವತೆಗಳ ಪೂಜೆ ಅವರಿಗೆ ನೈವೇದ್ಯ ಈಗ ಮಾಡಬೇಕು. ಮೊದಲು ದೇವರ ತೀರ್ಥ ಅವ್ರಿಗೆ ಕೊಡಬೇಕು. ಅವ್ರ ಪೂಜೆ ಅಂದರೆ ಅವರಿಗೆ ನೈವೇದ್ಯ ಮಾಡೋಕ್ಕಿಂತ ಮುಂಚೆ ತೀರ್ಥ ಕೊಡಬೇಕು ಫಸ್ಟ್ ಅವರು. ತೀರ್ಥ ಆದಿ ಶಬ್ದದಿಂದ ಗಂಧಾಕ್ಷತೆ ಎಲ್ಲ ಬಂದರು. ಬಲಿ ಬಂದರೆ ಅನೈವೇದ್ಯ ಅಂತ. ಬಲಿ ಶಬ್ದಕ್ಕೆ ನೈವೇದ್ಯ ಬರ್ತಾ ಬಲಿ ಅಂದರೆ ಪ್ರಾಣೇಯತೆ ಅಂತ ಆಗಬೇಕು. ಬಲಿ ಶಬ್ದ ಸರಿಯಾದ ಅರ್ಥ ಪೂಜೆ ಅಂತ ಅರ್ಥ. ತತ್ವನ್ಯಾಸ ಮಾತ್ರ ಕಾಶ್ಯ ಪುನರ್ಮೂರ್ತವು ಸಮಾಚಾರ. ಈಗ ತತ್ವನ್ಯಾಸ ಮಾತ್ರ ಮತ್ತೊಮ್ಮೆ ಮಾಡಬೇಕು. ಈಗ ಭುಜಂಗಿಸ್ಬೇಕು ದೇವರ. ಆ ಸಮಯದಲ್ಲಿ ಮಾಡಿ ದೇವರಿಗೆ ಪುನರ್ಧ್ಯಾತ್ವ ಹರಿಂ ದೇವಂ ಆತ್ಮಾದೇವೇತರುಜಂ ಪಠೇತ್. ಮತ್ತೊಮ್ಮೆ ದೇವರ ಧ್ಯಾನ ಮಾಡಿಬಿಟ್ಟು ಆತ್ಮ ದೇವಾನಾಂ ಭುವನಸ್ಯ ಗರ್ಭ ಅದಕ್ಕನ್ನು ಮತ್ತೊಮ್ಮೆ ಹೇಳಬೇಕು. ಹೇಳಿ ಏನು ಮಾಡಬೇಕು ಗೊತ್ತಾ. ಈಗ ಇಷ್ಟೊತ್ತು ಮಾಡಿದ್ದೇನು ನಾವೀಗ ದೇವರನ್ನ ಅಲ್ಲಿ ಆವಾಹನ ಮಾಡಿರೋದು. ಈಗ ಪ್ರತ್ಯಾಹ್ವಾನ ಮತ್ತೆ ಹೃದಯಕ್ಕೆ ತರ್ಕೊಡು. ಅಲ್ಲಿರೋ ದೇವರು ಮತ್ತೆ ವಾಪಸ್ ತರ್ಕೊಡು. ವ್ಯುತ್ಕ್ರಮೇಣ ಅಂದರೆ ರಿವರ್ಸ್ ಪ್ರೋಸೆಸ್. ಅದು ಕಾನ್ವರ್ಸ್ ಪ್ರೋಸೆಸ್ಸಲ್ಲಿ ಮಾಡಬೇಕು, ಇದು ಹಾರ್ಟ್ ಪ್ರೋಸೆಸ್ಸಲ್ಲಿ ಮಾಡಿ. ಅದು ಆ ಮಂತ್ರ ಹೀಗೆ ಹೇಳ್ಬೇಕು. ಮತ್ತೆ ಅಲ್ಲಿ ಏಹಿ ಪರಮಾತ್ಮ ಇಲ್ಲಿಂದ ಇಲ್ಲಿ ಬಾ ಅಂತ ಕೇಳಿದ್ರು. ಇಲ್ಲಿಂದ ಇಲ್ಲಿ ವಾಪಸ್ ಬಾ ಅಂತ ಕರೀತಾರೆ. ಮಂತ್ರಗಳೆಲ್ಲ ಮಾತುಗಳು ಹೇಳಿ ಅಂತ ಹೇಳಬೇಕಲ್ಲ. ಕೂಡಿ ಅಂತ ಹೇಳಿದ್ರೆ ಕೊಡೋದಿಲ್ಲ ಬಂದವರೆಲ್ಲ. ಕೂಡಿ ಅಂತ ತೋರಿಸ್ಬೇಕು, ಆತ್ಮ ತೋರಿಸ್ಬೇಕು. ಇನ್ನೊಂದು ಆತ್ಮ ಇರ್ಕೊಳ್ಬೇಕು. ಅದು ಪೀಠ ತೋರಿಸಿ ಇಲ್ಲಿ ಕೂಡಿ ಅಂತ ಹೇಳ್ಬೇಕು. ಅದು ಹೇಗೋ ದೊಡ್ಡವ್ರನ್ನಂತೂ ಹೆಚ್ಚು ಗೌರವದಿಂದ ಕಾಣಬೇಕು. ದೇವರು ಹೀಗೆ ಕರೆದು ಪುನಃ ಇಲ್ಲಿ ಬಾ ಅಂತ ಕರೀತಾರೆ. ಏಕೇಹಿ ಇತಿ ಪುನಃ ಪ್ರೋಚ್ಯ ಪುನರಾವಾಹಯೇ ಹೃದಿ ತಥೈವ ಪರಪೂಜಾಯಾಮ್ ರವ್ಯಾದೌ ತಮ್ ನಿಧಾಪತಿ. ಆದರೆ ಬೇರೆಯವ್ರ ಮನೆ ಪೂಜೆ ಮಾಡಬೇಕಾದ್ರೆ ತಮ್ಮ ಹೃದಯಕ್ಕೆ ಕರ್ಕೊಂಡಿಲ್ಲ, ಅಲ್ಲಿಂದ ಸೂರ್ಯಾದಿಗಳಿಂದ. ಸೊ ವಾಪಸ್ ಅಲ್ಲಿಗೆ ಕಳಿಸು. ಎಲ್ಲಿಂದ ಬಂದರೂ ಅಲ್ಲಿಗೆ ಹೋಗ್ಬೇಕಲ್ಲ, ಅಲ್ಲಿ ಕಳಿಸ್ಕೊಳ್ತಾರೆ. ಆವಾಹಯೇ ಹೃದಿ ತಥೈವ ಪರಪೂಜಾ ಅಂದರೆ ಅವರಿಗೋಸ್ಕರ ಮಾಡೋ ಪೂಜೆ, ಇನ್ನೊಬ್ಬರು ಪೂಜೆ ಅಂತಲ್ಲ, ಇನ್ನೊಬ್ಬರಿಗೋಸ್ಕರ ಮಾಡ್ತಕ್ಕಂಥ ಪೂಜೆ ಐತಿ. ಹಾಗೆ ಮಾಡಬೇಕು. ರವಿ ಆದವು ಅದು ಹೇಳಿದ ರವಿ ಚಂದ್ರ ಅಗ್ನಿ 3 ಇದೆ. ರವಿ ಚಂದ್ರ ಅಗ್ನಿ. ಆ ಚಂದ್ರ ಶುಕ್ಲ ಪಕ್ಷದಲ್ಲಿ, ರವಿ ಹಗಲಾದರೂ ರವಿನೇ. ಶುಕ್ಲ ಪಕ್ಷದಲ್ಲಾದರೆ ಚಂದ್ರ, ಕೃಷ್ಣ ಪಕ್ಷದಲ್ಲಾದರೆ ಅಗ್ನಿ. ಅಗ್ನಿಯಿಂದ ಆಹ್ವಾನ ಮಾಡೋದು. ಅವಾಗ ಚಂದ್ರ ಇವಾಗ ಮಾಡೋಕ್ಕೋಸ್ಕರ ಕೃಷ್ಣ ಪಕ್ಷದಲ್ಲಿ ಮದ್ದೆಲ್ಲ ಪೂಜೆ ಎಲ್ಲ 12 ಗಂಟೆ ಹೋಗ್ಬೇಕು. ಚಂದ್ರ ಬರೋದೇ ಲೇಟ್ ಆಗಿದೆ. ಅಷ್ಟೇ ಆಗಲೇ ಶುರುವಾಗ್ತದೆ. ಅಲ್ಲಿವರೆಗೂ ಬರೋದಲ್ಲೇ. ಆಮೇಲೆ ದೇವರನ್ನು ಮತ್ತೆ ಪ್ರಾರ್ಥನೆ ಮಾಡಬೇಕು. ಯಾಚೇಹಂ ತ್ವಾಂ ಹೃಷಿಕೇಶ ನಮಾಮಿ ಪುರುಷೋತ್ತಮ ಹೃದಯ ಕುರು ಸಂವಾಸಂ ಪ್ರಿಯಾಸಃ ಜಗತ್ಪತೆ. ಯಾಚೇಹಂ ತ್ವಾಂ ಹೃಷಿಕೇಶ ನಮಾಮಿ ಪುರುಷೋತ್ತಮ ಹೃದಯ ಕುರು ಸಂವಾಸಂ ಪ್ರಿಯಾಸಃ ಜಗತ್ಪತೆ. ಯಾಚೆ ಅಹಂ ತ್ವಾಂ ಹೃಷಿಕೇಶ ತ್ವಾಂ ನಿನ್ನನ್ನು, ಅಹಂ ನಾನು, ಯಾಚೆ ಬೇಡಿಕೊಳ್ತಾ ಇದ್ದೇನೆ. ಏನಂತ? ನಮಾಮಿ ಪುರುಷೋತ್ತಮ ನಮಸ್ಕಾರ ಮಾಡಿ ಕೇಳ್ಕೊಳ್ತಾ ಇದ್ದೇನೆ. ಹೃದಯ ಕುರು ಸಂವಾಸಂ ನನ್ನ ಹೃದಯದಲ್ಲಿ ನೀನು ಸಂವಾಸ, ನನ್ನ ಚೆನ್ನಾಗಿ ವಾಸ ಮಾಡೋದು. ನಿನ್ನ ಕಡೆ ಗಮನ ಬರಾಗ ನಮ್ಮ ನಿನ್ನ ಕಡೆ ಬರಾಗ ವಾಸ ಮಾಡು. ಶ್ರೀಯಾಸಃ ಜಗತ್ಪತೆ. ಇವತ್ತು ಎಲ್ಲ ಸಿನಿಮಾ ನಾಟಕ ಹೋಗಿರ್ತಾನೆ, ಕೂಡ್ಬೇಕಾದ್ರೆ ಆ ಥರ ಎಲ್ಲೇ ಹಾಕಿದ್ರು ಯಾವ ರೀತಿ ಮಾಡಿರ್ತಾರೆ, ಸ್ಟೇಜ್ ಕಾಲ ಮಾಡಿರ್ತಾರೆ. ಈ ಕಡೆಗೆ ಕಾಲ ಮಾಡೋದಿಲ್ಲ. ಯಾಕಂದರೆ ಮುಖ್ಯ ಗುರಿ ಆ ಕಡೆ ನೋಡೋದಾಗಿದೆ. ಹೃದಯದಲ್ಲಿ ಹೇಗೆ ನೆನೆಸ್ಬೇಕು ಅಂತ ಕೇಳಿದರೆ ಸದಾ ನಿನ್ನ ಧ್ಯಾನ ಬರಬೇಕು. ಆ ರೀತಿ ನೆನೆಸ್ಬೇಕು. ಪ್ರಾರ್ಥನೆ ಅದಕ್ಕೆ ಸಂವಾಸ ಅಂತ ಕರೆದು. ಶ್ರೀಯಾಸಃ ಜಗತ್ಪತಿ ಲಕ್ಷ್ಮೀ ಇಬ್ಬರು ಸಮವ್ಯಾಪ್ತರಾದ್ದರಿಂದ ಲಕ್ಷ್ಮೀ ಸಮೇತನಾಗಿ ನೀವು ಕೊಡಬೇಕು. ಇದರಿಂದ ಮರಿಬಾರದು. ಬಿಂಬರೂಪದ ಧ್ಯಾನದ ಕಾಲಕ್ಕೆ ಲಕ್ಷ್ಮೀ ಮರೆಯಾಗಿಲ್ಲ. ಇಬ್ಬರು ಸಮವ್ಯಾಪ್ತರಾದ್ದರಿಂದ ಅಲ್ಲಿರಲೇಬೇಕು.
ಇತಿ ಪ್ರಾಚ್ಯ ಹರಿಂ ಪಶ್ಚಾತ್ ವಿದಧ್ಯ ತತ್ವಮಾತ್ರಕಾಹ. ಇದಾದ್ಮೇಲೆ ಮತ್ತೊಮ್ಮೆ ತತ್ವನ್ಯಾಸ ಮಾತ್ರನ್ಯಾಸ ಮಾಡಬೇಕು. ಇತಿ ಪ್ರಾಚ್ಯ ಹರಿಂ ಪಶ್ಚಾತ್ ವಿದಧ್ಯ ತತ್ವಮಾತ್ರಕಾಹ ಧ್ಯಾತ್ವಾ ಸಮಯತ್ರಯೇ ವಿಷ್ಣು ಯಶ್ಚ ಸ್ತುತ್ಯೇತಿ ಮಂತ್ರತಃ. ಈಗ ಯಶಸ್ಸುತ್ಯಾಗ ನಾಮೋಕ್ತ ಅಂತ ಹೇಳಿ ಕೃಷ್ಣ ಇವತ್ತು ಮಾಡಿದ ಪೂಜೆ ಕೃಷ್ಣಾರ್ಪಣ ಸಂಧ್ಯಾವಂದನೆ ಸಮರ್ಪಣೆ ಮಾಡ್ತಾ ಹೇಳುತ್ತೇವೆ ಹಾಗೆ ಪೂಜೆ ಸಮರ್ಪಣೆ ಮಾಡಬೇಕು. ಅಲ್ಲಿ ಫುಲ್ ಶುರು ಮಾಡಬೇಕಾದ್ರೆ ಸಂಕಲ್ಪ ಮಾಡಿ ಶುರು ಮಾಡಿದ್ರು. ಈಗ ಸಮರ್ಪಣೆ ಅಂತ ಹೇಳಿ ಮುಗಿಸ್ತು. ಅವ ಯಶಸ್ಸುತ್ಯಾಚಾರನ ಅಂಡಿಸ್ತು ವಿಷ್ಣು ಪರಾಯ ತತಶ್ರಯಂತು ಗೃಹೀಯಾತ್ ಭಕ್ತ್ಯ ಆಮೇಲೆ ತೀರ್ಥಪ್ರಸಾದ ಗಂಧಾದೀನ್ ತತ್ವಾ ವಿಷ್ಣು ಪರಾಯ ಚ. ಈ ಇದಾದ ಮೇಲೆ ವಿಷ್ಣು ವೈಷ್ಣವರಿಗೆ ತೀರ್ಥಪ್ರಸಾದ ಬೇರೆಯವ್ರಿಗೆ ಕೊಡಬಾರ್ದು. ಯಾಕೆಂದ್ರೆ ನಾವು ದೂರ ಮಾಡಲಿಕ್ಕಲ್ಲ. ಪ್ರಸಾದ ಮಹತ್ವ ಗೊತ್ತಿಲ್ಲ, ತೀರ್ಥದ ಮಹತ್ವ. ಅವ್ರಿಗೆ ಚೆಲ್ಲಿ ಹಾಕಿಬಿಟ್ರೆ ಆ ಪಾಪ ನಮಗೆ ಪ್ರಸಾದ ಬಿಸಾಕಿಬಿಟ್ರೆ ಮಾಡ ಅವ್ನ ಅವಮಾನ ಕೊಟ್ಟಿ ಅಂತ ಪಾಠ ಅವ್ರು ಬಿಸಾಕಿ ಅವ್ನಿಗೆ ಯಾಕೆ ಕೊಟ್ಟಿ ಅಂತ ಕೇಳ್ತಾರೆ. ಆದ್ದರಿಂದ ಎಂದೂ ಕೂಡ ನಾವು ಭಕ್ತಿ ಇಲ್ಲದೆ ಕೊಳ್ಳಕ್ಕೆ ಹೋಗ್ಬಾರ್ದು ಯಾವುದೇ. ಇತಿ ಪ್ರಾಚ್ಯ ಹರಿಂ ಪಶ್ಚಾತ್ ವಿದಧ್ಯ ತತ್ವಮಾತ್ರಕಾಹ ಧಾತ್ವಾ ಸಮರ್ಪಯೇದ್ ವಿಷ್ಣು ಯಶ್ಚ ಶ್ರುತೇತಿ ಮಂತ್ರತಃ ತೀರ್ಥಪ್ರಸಾದ ಗಂಧಾದೀನ್ ದತ್ವಾ ವಿಷ್ಣುಪರಾಯ ಚ. ವೈಷ್ಣವರಿಗೆ ತೀರ್ಥ ಪ್ರಸಾದ ಗಂಧ. ಇದು ಪ್ರಸಾದ ಊಟಕ್ಕೆ ಕೂತಿಲ್ಲ ಅಂತ ಕೇಳಿ. ಪ್ರಸಾದ ಅಂದರೆ ಹೂವು ತುಳಸಿ ಇದೆಲ್ಲ ಪ್ರಸಾದ. ತೀರ್ಥ ಕೊಟ್ಟು ಹೂವು ತುಳಸಿ ಕೊಟ್ಟು ಗಂಧಾದಿಗಳನ್ನು ಕೊಡಬೇಕು. ದತ್ವಾ ವಿಷ್ಣುಪರಾಯ ಚ ತತಃ ಸ್ವಯಂತು ಗೃಹಣೀಯ. ಆಮೇಲೆ ತಾನು ತಗೋಬೇಕು. ಮೊದಲು ತಾನು ತಗೊಳ್ಬಾರ್ದು. ಎಷ್ಟೋ ಜನ ಹತ್ತಿರ ತಾವೇ ತೊಗೊಂಡ್ಬಿಡ್ತಾರೆ. ತಗೋಬಾರ್ದು ಹಾಗೆಲ್ಲ. ದೊಡ್ಡವರಿಗೆ ಕೊಟ್ಟು ಆಮೇಲೆ ತಾನು ತಗೋಬೇಕು. ಅದು ವಿಧಿಯೇ. ತೀರ್ಥಪ್ರಸಾದ ಗಂಧ ತತಃ ಸ್ವಯಂತು ಗೃಹಣೀಯ ಭಕ್ತ್ಯಾ ನತ್ವಾ ಹರಿಂ ಸ್ಮರನ್. ಇನ್ನೊಮ್ಮೆ ದೇವರ ನಮಸ್ಕಾರ ಮಾಡಿ ಭಕ್ತಿಯಿಂದ ದೇವರ ಸ್ಮರಣೆ ಮಾಡ್ತಾ ಅದು ಸ್ವೀಕಾರ ಮಾಡ್ತಾರೆ. ಏನೋ ಯಾವಾಗ ದೇವಿ ಮತ್ತೆ ಹೇಳಿದ್ದಾಗಲೇನೆ ಉಂಡೆ ಯಾವುದು ದ್ರವಗಂಧ ಕೊಡಬಾರ್ದು. ಗೊತ್ತಾಯ್ತಾ? ಅದು ಚೆನ್ನಾಗಿ ಮಾಡಿಬಿಟ್ಟು ಗುಂಡಿಗಳು ಮಾಡಿ ತುಳಸಿ ಸಮೇತ ದೇವ್ರ ಮೇಲೆ ಇಡಬೇಕು. ಎಷ್ಟು ಪ್ರತಿಮೆ ಇರುತ್ತೋ ಪ್ರತಿಮೆಯನ್ನು ಕಸ್ತಾ ಹೋಗೋದು. ಕೊನೆಗೆ ವಾಪಸ್ ಭುಜಗೆ ವಾಪಸ್ ತೊಗೊಂಡ್ಬಿಟ್ಟು ಅದನ್ನು ಕೊಡಬೇಕು. ಹಾಗಾಗಿ ಕೊಡಬೇಕು. ನೀರು ಹಾಕಿ ಕೊಡಬಾರ್ದು. ನಮ್ಮ ಶಾಸ್ತ್ರ ಎಷ್ಟು ಕಾಮನ್ ಸೆನ್ಸ್ ಉಪಯೋಗಿಸ್ತಾ ಇದ್ರೆ ನೋಡಿ. ಸಮಾರಂಭದಲ್ಲಿ ದೋಷ ಇಲ್ಲ ಅಂತ ಹೇಳ್ತಾರೆ. ಇನ್ನು ಊಟಕ್ಕೆ ಎಷ್ಟು ಕೊಡಬೇಕಂತ ಅದು ಸಮಾರಂಭ ದೋಷ ಇಲ್ಲ. ತೀರ್ಥ 3 ಸತ್ಯನ ಕೊಡಬೇಕು. ಆಗ ಸಮಾರಂಭದಲ್ಲಿ ದೋಷ ಇಲ್ಲ. ಮತ್ತೆ ಸಾಮಾನ್ಯ ಎಷ್ಟು ಕೊಡ್ತಾರೆ? ಸಾಮಾನ್ಯ ಮುಂದೆ ಕೊಡಬೇಕು. ಎಷ್ಟು ಟೈಮ್ ಯಾವುದು ಸಾಧ್ಯದ ಅಷ್ಟು ಕೊಡಬೇಕು ಮತ್ತೆ ಗತಿಯಲ್ಲ ಸಾಧ್ಯ ಇಲ್ಲ. ಅಂದರೆ ಎಷ್ಟಿದೆ ಉಳಿದಂತಹ ಕೊಡಬಾರ್ದು, ಊರೇ ಕೊಡಬೇಕು. ಆಗ ಮಾತ್ರ ಒಂದು ಕೊಡ್ಬೇಕು. ನಮ್ಗೆ ಎಲ್ಲ ಪ್ರಶ್ನೆಗೂ ಉತ್ತರ ಇರುತ್ತೆ. ನಾವು ಪ್ರಶ್ನೆ ಕೇಳಬೇಕು ಹೋಗ್ತೀವಲ್ಲ, ಉತ್ತರ ರೆಡಿ ಇರುತ್ತೆ. ನಮ್ಗೆ ಯಾಕೆ ಪ್ರಶ್ನೆನೇ ಬರೋದಿಲ್ಲ ಆದ್ದರಿಂದ ಉತ್ತರ ಬರೋದಿಲ್ಲ. ದೇವ್ರ ಪೂಜೆ ಮಾಡಿದ್ರೆ ಎಲ್ಲ ಪ್ರಶ್ನೆ ಬರೋದು. ಗೊತ್ತಾಯ್ತಾ? ಕರೆಕ್ಟಾಗಿರುತ್ತೆ. ಹಾಂ, ಅದು ಯಾವಾಗಲೂ ಅಷ್ಟೇ. ಬರೀ ಯಜಮಾನ ತಾಂತು ಯಜಮಾನ. ಅವರೆಲ್ಲ ಇವರು ಅತಿಥಿಗಳಲ್ಲ. ಯಾರೇ ಅತಿಥಿ ಬಂದರೆ ಸಣ್ಣವನಾಗಿದ್ದು ಅವನಿಗೆ ಮೊದಲು ಕೊಡ್ತಾರೆ. ಅದೇ ಹೇಳಿದ್ದು. ಅತಿಥಿ ಚಿಕ್ಕವನಾಗಿದ್ದರೂ ಕೂಡ ಸನ್ನಿಧಾನ. ಅತಿಥಿ ದೇವೋಭವ. ನೀವು ಕುಳಿಸ್ತಿರಲ್ಲ ಯಾವುದಕ್ಕೆ ಅಲ್ಲ ಅನಕ್ಕಲ್ಲ ಅಲ್ಲ ಇದಕ್ಕೆಲ್ಲ ಕರಿತಾರಲ್ಲಪ್ಪ. ಸುಬ್ರಹ್ಮಣ್ಯ ಪೂಜೆ ಮಾಡ್ತಾರೆ, ಪ್ರತಿ ಬ್ರಹ್ಮಚಾರಿ ಕರೀತಾರಲ್ಲ. ಅಲಂಕಾರ ಕೂಡಿಸ್ತಾಗೂ ಅಷ್ಟೇ. ಅವ್ರು ಯಾರೇ ಆಗಿದ್ರು ಕೂಡ ಆವಾಹನ ಮಾಡಿರ್ತಾರೆ. ಅದಕ್ಕೆ ಸ್ವಲ್ಪ ಬೇರೆ ನೋಡಕ್ಕೆ ಹೋಗ್ಬಾರ್ದು. ಯಾರೇ ಅಲ್ಲ ಪೂಜೆ ಮಾಡಿ ಅಂತ ಹೇಳ್ಬಿಟ್ರಲ್ಲ. ಪೂಜೆ ಮಾಡೋಕ್ಕಾಗಲ್ಲ, ಮಾಡಲೇಬೇಕಲ್ಲ. ಹೌದು, ದಿವಸ ದೇವರು ಮಾಡಿ ಮಾಡೋಕ್ಕಿಂತ ಮಾಡಿದ ಅಷ್ಟೇ. ದೇವರಿಗೆ ವಾಹನ ಮಾಡ್ಬೋದು. ಅದಕ್ಕೆ ಒಂದು ಸತಿ ನಮಸ್ಕಾರ ಅಂತಾರೆ, ಅದನ್ನ ಹೇಳಿಲ್ಲ. ಪ್ರತಿ ಸತ್ಯರು ಮಾಡ್ಬೋದು. ಅಲ್ಲಿ ಮುಗಿದು ಇಷ್ಟು ಮಾಡಿ ಈಗ ಅಂತ ಮುಗಿಸ್ತಾರೆ. ಅದು ನಾಳೆ ಏನು ಹೇಳಿ ಮುಗಿಸ್ತಾರೆ? ಇಂಟ್ರೆಸ್ಟ್ ಪ್ರತಿಯೊಂದು ಏನು ಉಪಯೋಗ, ಯಾಕೆ ಬರಲಿದೆ ಇದನ್ನು, ಏನು ಪ್ರಯೋಜನ ಅಂತ ಕೇಳಿ ಎಲ್ಲ ಹೇಳಿ ಮುಗಿಸ್ತಾರೆ. 3 ಶ್ಲೋಕ ಇದೆ ನಾಡ ಸರ್ವೇಂದ್ರಿಯ ಪ್ರೇರಕ